ಇವತ್ತು ಇಲ್ಲಿ ಬರ್ತಿರುವಂತಹ ಗೆಸ್ಟ್ಗಳ ಬಗ್ಗೆ ಯೋಚನೆ ಮಾಡಿ ಸರ್. ಅಶ್ವಥ್ ನಾರಾಯಣ್ ಸರ್, ಈ ಪುಸ್ತಕದಲ್ಲಿ ಏನಿದೆ, ಸುಳ್ಳು ವದಂತಿಗಳಿದೆ. ಒಬ್ರು ಸಚಿವರಾಗಿ ಒಂದು ರೆಸ್ಪಾನ್ಸಿವ್ ಜವಾಬ್ದಾರಿಯುತ ಪೊಸಿಷನ್ ನಿಲ್ಲಿಸಿಕೊಂಡು ಇಂತಹ ಒಂದು ಪುಸ್ತಕನ ರಿಲೀಸ್ ಮಾಡಕ್ ಬರ್ತಿದ್ದಾರೆ ಅಂದ್ರೆ ನನಗೆ ಯಾಕೋ ಬಿಜೆಪಿಯಲ್ಲಿರುವ ಡೆಸ್ಪರೇಷನ್ ಅನ್ಸುತ್ತೆ. ಎಲೆಕ್ಷನ್ ಬರ್ತಿದೆ, ಗೆಲ್ಲೋದಕ್ಕೆ ಆಗೋದಿಲ್ಲ. ಧೈರ್ಯ ಇದ್ರೆ ಸರ್ ನಿಯತ್ತಾಗಿ ಎಲೆಕ್ಷನ್ ಗೆಲ್ಲಿ, ಒಪ್ಕೊಳ್ಳೋಣ. ಇಂತಹ ಚೀಪ್ ಟ್ರಿಕ್ಸ್ ಯಾಕೆ ಮಾಡ್ತಿದ್ದಾರೆ? ಒಬ್ರು ಲೀಡರ್ ವಿರುದ್ಧ ತಪ್ಪು ವದಂತಿಗಳನ್ನ ಯಾಕೆ ಹಾಕ್ತಿದ್ದಾರೆ? ಎರಡನೇದು, ಅವ್ರು ಯಾರು? ರೋಹಿತ್ ಚಕ್ರತೀರ್ಥ. ಆ ಮನುಷ್ಯ ನಮ್ಮ ರಾಷ್ಟ್ರಕವಿ ಕುವೆಂಪು, ನಮ್ಮ ಕರ್ನಾಟಕದ ಹೆಮ್ಮೆ ಅವರು. ಅವರ ವಿರುದ್ಧ ಕೆಟ್ಟದಾಗಿ ಪೊಯಂನ ಎಲ್ಲ ಶೇರ್ ಮಾಡಿದ್ರು. ಅಂಥವ್ರನ್ನ ಕರೆಸಿ ಬುಕ್ ರಿಲೀಸ್ ಮಾಡ್ತಿದಾರಲ್ಲ, ಈ ಒಂದು ಪ್ರೋಗ್ರಾಮ್ಗೆ ಆ ಒಂದು ಇಂಪಾರ್ಟೆನ್ಸ್ ಆದ್ರೂ ಕೊಡ್ಬೇಕಾ? ಅಶ್ವಥ್ ನಾರಾಯಣ ಅವರು ಬರ್ಬಹುದಾ ಇಲ್ಲಿಗೆ? ಅದು ಸರಿನಾ? ಬುಕ್ ಅಲ್ಲಿ ಓದಿಲ್ಲ ಸರ್, ಬಟ್ ಡೀಟೇಲ್ಸ್ ಗೊತ್ತಿದೆ. ಆ ಬುಕ್ ಇನ್ನ ರಿಲೀಸ್ ಆಗಿಲ್ವಲ್ಲ, ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಒಂದು ಕೋಮುವಾದವನ್ನ ಪ್ರಚೋದಿಸ್ತಾ ಇದ್ದಾರೆ ಅವರು. ಸಿದ್ದರಾಮಯ್ಯನವರು ಪ್ರತಿ ಒಂದು ಸಮುದಾಯಕ್ಕೂ ಅಭಿವೃದ್ಧಿ, ಒಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನ ತಲೆಯಲ್ಲಿಟ್ಕೊಂಡು ಅವರು ಪಾಲಿಸೀಸ್ ಮಾಡಿದ್ರೆ ಹೊರತು ಯಾವುದೇ ಒಂದು ಕೋಮುವಾದವನ್ನಲ್ಲ. ಅವ್ರು ಯಾವತ್ತೂ ಪ್ರಚೋದಿಸಿದ್ದಿಲ್ಲ. ಬಿಜೆಪಿ ಅವರ ಮೊದಲನೇ ಅಸ್ತ್ರನೇ ಕೋಮುವಾದ. ಅದಕ್ಕೋಸ್ಕರ ಇವತ್ತು ಇದನ್ನ, ದಟ್ಸ್ ದ ಹೋಲ್ ಪಾಯಿಂಟ್. ಒಳ್ಳೆ ಪಾಯಿಂಟ್ ಕೇಳಿದ್ರಿ ಸರ್. ಬಿಜೆಪಿ ಆಗ್ಬಹುದು, ಬಿಜೆಪಿಯವರ ಪ್ರತಿ ಒಂದು ಲೀಡರ್ಗಳಾಗ್ಬಹುದು, ಅವ್ರಿಗೆ ಗೊತ್ತು ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಕರ್ನಾಟಕ. ಇವರು ನೆಕ್ಸ್ಟ್ ನಮ್ಮ ಸರ್ಕಾರ ಬಂದಾಗ ಅವರಿಗೆ ಉಳಿಗಾಲ ಇಲ್ಲ. ಇವರ ಪ್ರತಿ ಒಂದು ಕರಪ್ಷನ್ ಆಚೆ ಬರುತ್ತೆ. ನಮ್ಮ ಸರ್ಕಾರದಲ್ಲಿ ಇರುವಂತಹ ಬಲಿಷ್ಠ ನಾಯಕರುಗಳನ್ನ ಈ ರೀತಿ ಯಾವಾಗ ಅವರ ವಿರುದ್ಧ ಏನು ಸಿಗೋದಿಲ್ಲ, ತೇಜೋವಧೆ ಮಾಡ್ಬೇಕಂತ ಶುರು ಮಾಡಿದ್ದಾರೆ ಎಲೆಕ್ಷನ್ ಮುಂಚೆ. ಎಂತ ಚೀಪ್ ಟ್ರಿಕ್ಸ್ ಇರ್ಬೋದು ಇದು ಬಿಜೆಪಿ ಸರ್ಕಾರದ್ದು. ಸರ್, ಇವಾಗ ಏನು ಬುಕ್ ರಿಲೀಸ್ ಆಗುತ್ತೆ, ಅದಕ್ಕೆ ಮುಂಚೆ ನಾವೆಲ್ಲ ಪ್ರೊಟೆಸ್ಟ್ ಮಾಡಕ್ಕೆ ಅಂತ ನಿಂತಿದೀವಿ. ಸಾರಿ, ದಿಸ್ ಆಂಗಲ್ ಇಸ್ ಫೈನ್. ಓಕೆ, ಇವಾಗ ಏನು ಪುಸ್ತಕ ರಿಲೀಸ್ ಆಗುತ್ತೆ, ಮಿನಿಸ್ಟರ್ ಬರ್ತಾರೆ, ನಾವು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಬೇಕಂತ ಇಲ್ಲೇ ಒಳಗಡೆ ಅವ್ರು ಹೆಂಗ್ ರಿಲೀಸ್ ಮಾಡೋದೇ ಮಾಡ್ಕೊಳ್ಳಿ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡೋದು ಮಾಡ್ತೀವಿ. ಬ್ಯಾರಿಕೇಡ್ಸ್ ಎಲ್ಲ ಆಗ್ಲೇ ಪೊಲೀಸ್ ಅವ್ರನ್ನ ಕರ್ಸಿದ್ದಾರೆ. ಪೊಲೀಸ್ ಅವ್ರು ಏನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ಒಟ್ನೊಳಗೆ ಲಾಸ್ಟ್ ಮಿನಿಟ್ ವರ್ಗೂ ನಾವಿಲ್ಲಿ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಇದು ದಯವಿಟ್ಟು ಮಾಧ್ಯಮದವ್ರನ್ನ ಕೇಳ್ಕೊಳ್ಳೋದು, ಈ ಇಶ್ಯೂನ ದೊಡ್ಡದ್ ಮಾಡಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ ದಟ್ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಅವರು ಆ ಸುಳ್ಳು ವದಂತಿಯನ್ನ ಬುಕ್ಕಲ್ಲಿ ಕೆಲವು ಪ್ರಮುಖ ವಿಚಾರಗಳು ಗೊತ್ತಿದೆ ಅಂತ, ಏನ್ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಸರ್, ಸಿದ್ದರಾಮಯ್ಯನವರನ್ನ ನಿಜ ಕನಸು ಅಂತ ಹಾಕ್ತಿದಾರಲ್ಲ. ಒಬ್ರು ಮನುಷ್ಯರ ಬಗ್ಗೆ ನಿಜ ಕನಸು, 5 ವರ್ಷದಲ್ಲಿ ಏನ್ ಆಡಳಿತ ಇದೆ ಆ ನಿಜಾನ ತರ್ತಾ ಇದಾರೆ ಅಂತ ಯಾವ ಬೇಸಿಸ್ ಮೇಲೆ ಇದೆ ಇವರ ನಿಜಗಳು? ಯಾವ ಬೇಸಿಸ್ ಮೇಲೆ ಅಂತ ಹಾಕಿದಾರ? ಸೋರ್ಸ್ ಹಾಕಿದಾರ? ಅದೇ ನಾನು ಕೇಳ್ತಾ ಇರೋದು ಏನಂದ್ರೆ, ಮಿನಿಸ್ಟರ್ ಬರ್ತಾ ಇದಾರಂತೆ, ಅವರೇ ಟ್ವೀಟ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಅವರು, ನಿಜವನ್ನ ಅರ್ಥಕೊಳ್ಳೋದಕ್ಕೆ ಈ ಒಂದು ಪುಸ್ತಕ ರಿಲೀಸ್ ಆಗ್ತಿದೆ, ನಾನು ಇದಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೀನಿ ಅಂತ ಹಾಕಿದ್ದಾರೆ. ಏನ್ ನಿಜ? ಅವ್ರಿಗೆ ಹೆಂಗ್ ಗೊತ್ತು ಅದು ನಿಜ ಅಂತ? ಆ ಬುಕ್ಕಲ್ಲಿ ಏನಿದೆ ಅಂತ ಅದರ ಕವರ್ ಪೇಜ್ ನೋಡಿದ್ದೀರಾ? ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಅವರಲ್ಲಿ ಹುಟ್ಟಿರುವಂತಹ ಭಯ, ಬಿಜೆಪಿಯ ಭಯವನ್ನ ಈ ಪುಸ್ತಕದ ಮೂಲಕ ಸುಳ್ಳು ವದಂತಿಗಳನ್ನ ಹರಡಿಸ್ತಿದ್ದಾರೆ.